ದಯವಿಟ್ಟು ಕ್ಷಮಿಸಿ, ನಾನು ತಪ್ಪು ಮಾತಾಡಲ್ಲ. ನನ್ನೆಲ್ಲ ರಿಯಲ್, ನನಗೆ ಉಪೇಂದ್ರ ಹೇಳ್ತಾನೆ, ನಿನಗೆ ಇದಿಲ್ಲ ಕಣೆ, ಏನಿಲ್ಲ ಅಂತಾರೆ, ಬಿಲ್ಡಿಲ್ಲ, ನನಗೆ ಬಿಲ್ಡಿಲ್ಲ. ರಿಯಲ್ ಮ್ಯಾಟ್ರ್, ಹಳ್ಳಿ ಮ್ಯಾಟೆ, ಹಳ್ಳಿ ಮ್ಯಾಟ್ರು. ಅವ್ನು ಜೋಗಿ ಹೇಳ್ತಾನೆ ಕಳ್ಳ, ನಂದು ಬೀಟಿಲ್ಲ, ಅವ್ನು ದೊಡ್ಡ ಕಳ್ಳ ಅನ್ವಾಗ 2 ಬೀಟಿದೆ ಅವ್ರಿಗೆ, ಒಂದಿದು ಇನ್ನೊಂದದು. ಅವ್ನು ಗಂಟಾದ್ರೆ, ಅವ್ನು ಡೈರೆಕ್ಟ್ ಆದ್ರೆ ನಾನು ಮುಂದೆ ನಿಂತ್ಕೊಂತೇನೆ, ಅವ್ರ ಅಪ್ಪನಿಗೆ ಅವ್ನು ಹುಟ್ಟಿದ್ರೆ ನಿಂತ್ಕೊಂತೇನೆ, ಅವನೆಲ್ಲ ಅಲ್ಲೇ ನಾನು ಹೋಗ್ತೀನಿ, ದಮ್ಮಿದೆ ನಾನು ಕರಿತೇನೆ. ಕನಕಪುರ ಶ್ರೀನಿವಾಸ್ ವರ್ಸಸ್ ಸ್ಯಾಂಡಲ್ವುಡ್, ಈ ಒಂದು ವಿಷಯದ ಬಗ್ಗೆ ಮಾತಾಡಬಾರ್ದು ಅಂತ ಅನ್ಕೊಂಡಿದ್ದೆ. ಬಟ್ ಇದೊಂದು ಸಿನಿಮಾ ವಿಷಯ, ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಒಂಥರ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾ ಇದೆಯಲ್ಲ ಅಂತ ಮಾತಾಡ್ತಾ ಇದ್ದೀನಿ ಅಷ್ಟೇನೆ. ಆಯ್ತು, ಆಮೇಲೆ ಈಗ ಈ ಒಂದು ವಿಷಯದ ಬಗ್ಗೆ ನೇರವಾಗಿ ಮಾತಾಡೋಣ. ನಾವೇನ್ ಮಾತಾಡ್ತೀವಲ್ಲ ಅದು ನಮ್ಮ ವ್ಯಕ್ತಿತ್ವನ ಬೇರೆಯವ್ರ ಮುಂದೆ ಡಿಸ್ಕ್ರೈಬ್ ಮಾಡುತ್ತೆ. ನಾವು ಒಳ್ಳೆ ತರ ಮಾತಾಡಿದ್ರು ಕೆಟ್ಟ ತರ ಮಾತಾಡಿದ್ರು ಎಲ್ಲ ಒಳ್ಳೇದು ಕೆಟ್ಟದ್ದು ಅನ್ನೋದು ನಮ್ಮೊಳಗೆ ಇರುತ್ತೆ. ಸೊ ಅದನ್ನ ಒಪ್ಕೊಳ್ಳೋಣ. ಬಟ್ ನಾವು ಬೇರೆಯವ್ರ ಹತ್ರ ಯಾವ ತರ ಮಾತಾಡ್ತೀವೋ ನಮ್ಮ ವ್ಯಕ್ತಿತ್ವ ಅವ್ರ ಕಡೆಯಲ್ಲಿ ಆ ತರ ಡಿಸ್ಕ್ರೈಬ್ ಆಗುತ್ತೆ. ಸೊ ಇವ್ರು ಹೇಳೋ ಮ್ಯಾಟ್ರ್ ಅಲ್ಲಿ ಇವ್ರ ಕಡೆ ಸ್ವಲ್ಪ ನ್ಯಾಯ ಇರ್ಬೋದು, ಬಟ್ ತುಂಬಾ ತಪ್ಪು ಮಾತುಗಳನ್ನ ಮಾತಾಡಿದ್ದಾರೆ. ಸೊ ಅದರಲ್ಲೂ ಕೂಡ ಸ್ಟ್ಯಾಂಡ್ ಔಟ್ ತುಂಬಾ ಜನ, ಅಂದ್ರೆ ಇದರಲ್ಲಿ ಯಾರ್ಯಾರ ಮಾತಿಗೆ ಒಳಗಾಗಿದ್ದಾರೋ ಆ ಪರ್ಸನ್ಸ್ ತಗೊಂತಾ ಇದ್ದಾರೆ. ಸೊ ಅದಿರ್ಲಿ, ನಾನು ಇದ್ದಿರೋ ತರ ಸ್ಟ್ರೈಟ್ ಆಗಿ ಮಾತಾಡ್ತೀನಿ, ಯಾವ್ದೋ ಫಿಲ್ಟರ್ ಇಲ್ದಂಗೆ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕನಕಪುರ ಶ್ರೀನಿವಾಸ್ ಇವರು ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಒನ್ ಆಫ್ ದಿ ಪ್ರೊಡ್ಯೂಸರ್. ತುಂಬಾ ಸಿನಿಮಾಗಳನ್ನ ಮಾಡಿದ್ದಾರೆ, ಬೇರೆ ಬೇರೆ ಭಾಷೆಗಳ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಕೂಡ ಮಾಡಿದ್ದಾರೆ. ನಮ್ಮ ಕನ್ನಡದಲ್ಲಿ ಕೂಡ ಭರ್ಜರಿ, ದನ ಕಾಯೋನು, ಇನ್ನು ಬೇರೆ ಬೇರೆ ಸಿನಿಮಾಗಳನ್ನ ಮಾಡಿದ್ದಾರೆ. ಸೊ ಒಂದ್ ಟೈಮ್ ಅಲ್ಲಿ ತುಂಬಾ ಲಾಭದಲ್ಲಿದ್ರು, ಬಟ್ ಈಗ ಬರ್ತಾ ಬರ್ತಾ ತುಂಬಾ ಲಾಸ್ ಅಲ್ಲಿ ಇದ್ದಾರೆ. ಈಗ ಇವ್ರೇನ್ ಕಾಂಟ್ರವರ್ಸಿ ಮಾಡ್ಕೊಂಡಿದ್ದಾರೆ, ಆ ಒಂದು ವಿಷಯನ ಹುಡ್ಕೋದ್ರ ಬದಲು ಜನ ಏನು ಹುಡುಕ್ತಾ ಇದಾರೆ ಗೊತ್ತಾ, ಯಾವ ಸಿನಿಮಾದ ಇವೆಂಟ್ ಅಲ್ಲಿ ಮಾತಾಡಿದ್ದಾರೆ ಅಂತ ಹುಡುಕ್ತಾ ಇದಾರೆ. ಸೊ ಆ ಒಂದು ಸಿನಿಮಾನು ಕೂಡ ಐ ಥಿಂಕ್ ಇವರೇ ಪ್ರೊಡ್ಯೂಸ್ ಮಾಡಿದ್ದು ಅಂತ ಕಾಣಿಸುತ್ತೆ. ಪ್ರೊಡ್ಯೂಸರ್ ಲಿಸ್ಟ್ ಅಲ್ಲೂ ಕೂಡ ಇವ್ರ ಹೆಸರೇ ಇತ್ತು, ಅಂದ್ರೆ ಶ್ರೀನಿವಾಸ್ ಇತ್ತು, ಕನಕಪುರ ಶ್ರೀನಿವಾಸ್ ಅಂತ ಇರ್ಲಿಲ್ಲ. ಮೇ ಬಿ ಇವರೇ ಇರ್ಬೋದೇನೋ. ಸೊ ಆ ಒಂದು ಚಿತ್ರದ ಪ್ರೀ ರಿಲೀಸ್ ಇವೆಂಟ್ ಅಥವಾ ರಿಲೀಸ್ ಇವೆಂಟ್ ಗೊತ್ತಿಲ್ಲ. ಸೊ ಆ ಒಂದು ಸಿನಿಮಾದ ಒಂದು ಈವೆಂಟ್ ನಲ್ಲಿ ಇವರು ಕುತ್ಕೊಂಡು ಇವ್ರಿಗೆ ಮಾತಾಡಕ್ಕೆ ಅವಕಾಶ ಬಂದಂತ ಟೈಮ್ ಅಲ್ಲಿ ಯಾವ ತರ ಮಾತಾಡಿದ್ರು ಅಂದ್ರೆ ಆ ತರ ನೀವು ನೋಡಿರ್ತೀರ, ಆ ತರ ಮಾತಾಡಿದ್ದಾರೆ. ಸೊ ಅದ್ರ ಬಗ್ಗೆ ಏನೇನು ಎತ್ತ ಎಲ್ಲ ನೋಡ್ತಾ ಹೋಗೋಣ. ಇವ್ರು ಮಾತಾಡಿದ್ರಲ್ಲಿ ತಪ್ಪೇನ್ ಗೊತ್ತಾ, ಒಬ್ರ ಬಗ್ಗೆ ಮಾತ್ರ ಮಾತಾಡಿಲ್ಲ. ಒಬ್ರ ಬಗ್ಗೆ ಮಾತಾಡಿದ್ರೆ ಸೊ ಅವ್ರಿಗೂ ಇವ್ರಿಗೂ ಏನೋ ತೊಂದರೆಗಳಿದಾವೆ, ಕಾಂಟ್ರವರ್ಸಿಗಳು ಆಗ್ತಾ ಇದೆ, ಏನೋ ಮನಸ್ತಾಪ ಇರ್ಬೋದು ಅಂತ ಅನ್ಕೊಬಹುದು. ಬಟ್ ಇವ್ರು ಒಬ್ರನ್ನೇ ತಗೊಂಡಿಲ್ಲ, ಯಾರ್ಯಾರನ್ನ ತಗೊಂಡಿದ್ದಾರೆ, ದರ್ಶನ್ ಅವ್ರನ್ನ ತಗೊಂಡಿದ್ದಾರೆ, ಅಪ್ಪು ಅವ್ರನ್ನ, ಪುನೀತ್ ರಾಜ್ಕುಮಾರ್ ಅವ್ರನ್ನ ತಗೊಂಡಿದ್ದಾರೆ, ಮತ್ತೆ ಡೆಪ್ಯೂಟಿ CM DK ಶಿವಕುಮಾರ್ ಅವ್ರನ್ನ ತಗೊಂಡಿದ್ದಾರೆ, ಪ್ರೇಮ್ ಅವ್ರನ್ನ ತಗೊಂಡಿದ್ದಾರೆ, ನಮ್ಮ ಧ್ರುವ ಸರ್ಜಾ ಅವ್ರನ್ನ ತಗೊಂಡಿದ್ದಾರೆ. ಅಷ್ಟೇ ಅಲ್ಲ, AP ಅರ್ಜುನ್ ಮಾರ್ಟಿನ್ ಡೈರೆಕ್ಟರ್ ಅವ್ರನ್ನು ಕೂಡ ತಗೊಂಡಿದ್ದಾರೆ. ಸೊ ಒಬ್ರನ್ನ ಬಿಟ್ಟಿಲ್ಲ ಗುರು, ಎಲ್ಲಾರನ್ನು ಒಟ್ಟಿಗೆ ತಗೊಂಡು ಒಟ್ಟಿಗೆ ಕಾಂಟ್ರವರ್ಸಿ ಮಾಡ್ಕೊಂಡಿದ್ದಾರೆ. ಇವರು ಎಲ್ಲೆಲ್ಲಿಂದ ಮ್ಯಾಟರ್ನ ತಗೊಂಡಿದ್ದಾರೆ ಅಂತ ಒಂದ್ ಕಡೆಯಿಂದ ನೋಡ್ಕೊಂಬಂದ್ರೆ ಸ್ಟಾರ್ಟಿಂಗ್ ಹೆಂಗ್ ಮಾತಾಡಿದ್ರು ಗೊತ್ತಾ, ಇವರು ನನ್ಗೆ ಮೋಸ ಮಾಡಿರೋರಲ್ಲಿ ಕೆಲವರು ಸತ್ತೋಗಿದ್ದಾರೆ, ಕೆಲವರು ಜೈಲ್ಗೆ ಹೋಗಿದ್ದಾರೆ ಅಂತ ಮಾತಾಡಿದ್ರು. ಯಾರ್ಯಾರ ಬಗ್ಗೆ ಮಾತಾಡ್ತಾರೆ ಅಂತ ಇವ್ರೇನು ಮುಚ್ಚುಮರಿಯಾಗಿ ಹೇಳಲಿಲ್ಲ, ಡೈರೆಕ್ಟ್ ಆಗಿ ಹೇಳಿದ್ರು. ಪುನೀತ್ ರಾಜ್ಕುಮಾರ್ ಅವ್ರನ್ನ ಇವರು ಇಂಟ್ರೊಡ್ಯೂಸ್ ಮಾಡಿದ್ರಂತೆ. ಅಂದ್ರೆ ಅವರು ನ್ಯಾಷನಲ್ ಅವಾರ್ಡ್ ಅವರೆಲ್ಲ ತಗೊಂಡಾಗ ಇವರೆಲ್ಲ ಎಲ್ಲಿದ್ರು. ಸೊ ಇರ್ಲಿ, ಮತ್ತೆ ಇವ್ರಿಗೆ ದುಡ್ಡು ಲಾಸ್ ಆಗಿದೆಯಂತೆ, ಲಾಸ್ ಆಗಿರ್ಬೋದೇನೋ ಗೊತ್ತಿಲ್ಲ. ಸೊ ಅದನ್ನ ಅವರು ವಾಪಸ್ ತಗೊಳ್ಳೋದಕ್ಕೆ ತುಂಬಾ ದಾರಿಗಳಿದಾವೆ. ಫಿಲಂ ಚೇಂಬರ್ ಅಂತ ಇದೆ, ಅಷ್ಟೇ ಬೇಡ ಪ್ರೆಸ್ ಮೀಟ್ ಅಲ್ಲೇ ಮಾತಾಡ್ತೀರಾ, ಮಾತಾಡ್ರಿ. ಒಂದು ಪ್ರೆಸ್ ಮೀಟ್ ನ ಕರೆದ್ಬಿಟ್ಟು ಕರೆಕ್ಟ್ ಆಗಿ ಒಳ್ಳೊಳ್ಳೆ ಪದನ ಯೂಸ್ ಮಾಡಿ ಮಾತಾಡ್ಲಿ. ಅದ್ ಬಿಟ್ಬಿಟ್ಟು ಬಾಯಿಗೆ ಬಂದೋ ತರ ಇವ್ರನ್ನ ಬೈಲಿಲ್ಲ ಪುನೀತ್ ರಾಜ್ಕುಮಾರ್ ಅವ್ರನ್ನ, ಬಟ್ ಬೇರೆಯವ್ರನ್ನ ಮಾತ್ರ ತುಂಬಾ ಕೆಟ್ಟದಾಗಿ ಬೈದ್ರು. ಅಷ್ಟೇ ಅಲ್ಲ, ದರ್ಶನ್ ಅವ್ರಿಗೆ ಯಾವ ತರ ಬೈದಿದ್ದಾರೆ ಅಂದ್ರೆ ಅವ್ರಿಗೇನೋ 35 ಲಕ್ಷ ಮುಂಚೆ ಅಡ್ವಾನ್ಸ್ ನ ಕೊಟ್ಟಿದ್ರಂತೆ, ಈಗ ಜೈಲ್ಗೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು 35 ಲಕ್ಷ ವಾಪಸ್ ಕೇಳ್ತಾ ಇದಾರಂತೆ. ಏನಕ್ಕೆ ಅಂದ್ರೆ ನೀವ್ ಆಲ್ರೆಡಿ ಜೈಲ್ಗೆ ಹೋಗಿದ್ದೀರಾ, ಇವಾಗ ನಿಮ್ ಸಿನಿಮಾ ಯಾರು ನೋಡೋದಿಲ್ಲ, ದುಡ್ಡು ವಾಪಸ್ ಕೊಡಿ ಅಂತ ಕೇಳಿದ್ರಂತೆ. ಅದನ್ನ ಅಷ್ಟೇ ಮಾತಾಡಿದ್ರೆ ಇನ್ನು ಮುಂದಕ್ಕೆ ಅವ್ರ ಬಗ್ಗೆ ಮಾತಾಡ್ಲಿಲ್ಲ. ಆಮೇಲಿಂದ ಒಂದ್ ಮಾತನ್ನ ಹೇಳ್ತಾರೆ, 50 ಕೋಟಿ ಲಾಸ್ ಆಗಿದೆ ಒಂದು ಸಿನಿಮಾಗೆ. 50 ಕೋಟಿ ಲಾಸ್ ಆದ್ರೆ ಏನಪ್ಪಾ ಮಾಡೋದು ಅಂತ. ನೀವು ಪ್ರೊಡ್ಯೂಸರ್ಸ್ ಇರ್ತೀರಲ್ಲ, ಒಂದು ಸಿನಿಮಾನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಅದ್ರ ಸ್ಟೋರಿ ಏನು, ಯಾವ ತರ ಮೇಕಿಂಗ್ ಆಗುತ್ತೆ ಎಲ್ಲ ಐಡಿಯಾದಿಂದಾನೇ ಮಾಡ್ಬೇಕು. ಸೊ ಸಿನಿಮಾ ಅನ್ನೋದು ಒಂದು ಆರ್ಟ್, ಅದನ್ನ ನಾವು ಚೆನ್ನಾಗಿ
ತಕೊಂಡ್ಬಂದ್ರೆ ಚೆನ್ನಾಗಿರುತ್ತೆ ಸಿನಿಮಾ, ಇಲ್ಲಾಂದ್ರೆ ಚೆನ್ನಾಗಿರೋದಿಲ್ಲ. 50 ಕೋಟಿ ಹಾಕಿ ದೊಡ್ಡ ದೊಡ್ಡ ಸ್ಟಾರ್ಸ್ ನ ಹಾಕಿದ್ರೆ ಸಿನಿಮಾ ಆಗೋದಿಲ್ಲ. ಈ ಸಿನಿಮಾದಲ್ಲಿ ಕಂಟೆಂಟ್ ಇದ್ದು ಜನಗಳಿಗೆ ಇಷ್ಟ ಆದ್ರೆ ಸಿನಿಮಾ ಆಗುತ್ತೆ. ಆ ಒಂದು ಕಂಟೆಂಟ್ ಜೊತೆಗೆ ಒಬ್ಬ ಸ್ಟಾರ್ ಇದ್ರೆ ಆ ಸಿನಿಮಾ ಡೆಫಿನೆಟ್ಲಿ ಹಿಟ್ ಆಗುತ್ತೆ. ಬಟ್ ಕಂಟೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಕಂಟೆಂಟ್ ಇದ್ರೆ ಸ್ಟಾರ್ ಅವಶ್ಯಕತೆನೇ ಬೇಕಾಗಿಲ್ಲ. ಚಿಕ್ಕ ಚಿಕ್ಕ ಸಿನಿಮಾಗಳು ಕೂಡ ದೊಡ್ಡ ದೊಡ್ಡ ತರ ಬ್ಲಾಕ್ ಬಸ್ಟರ್ ಆಗಿದ್ದಾವೆ. ಗಣೇಶ್ ಅವರು ಯಾರು ಅಂತಾನೆ ಗೊತ್ತಿರ್ಲಿಲ್ಲ. ಮುಂಗಾರು ಮಳೆ ಸಿನಿಮಾ ಬಂದಂತ ಟೈಮಲ್ಲಿ ಅದು ಇಂಡಸ್ಟ್ರಿ ಹಿಟ್ ಆಗ್ಲಿಲ್ವಾ? ಅಷ್ಟೇ ಅಲ್ಲ, ಸೂಫ್ರಮ್ಸು ಮೊನ್ನೆ ಬಂದ ಸಿನಿಮಾ, ಅದರಲ್ಲೂ ಕೂಡ ಕಲಾವಿದ್ರು ರಾಜ್ಬಿ ಶೆಟ್ಟಿ ಅವರೊಂದು ಮುಖ್ಯ ಪಾತ್ರ ಮಾಡಿದ್ದಾರೆ ಹೊರತು ಹೀರೋ ಅಲ್ಲ ಅವರು. ಆ ಸಿನಿಮಾ 120-130 ಕೋಟಿ ಕಲೆಕ್ಷನ್ ಮಾಡ್ಲಿಲ್ವಾ? ಸೊ ಕಂಟೆಂಟ್ ಅನ್ನೋದು ಮೈನ್ ಮ್ಯಾಟರ್ ಆಗುತ್ತೆ. ನೀವ್ ಎಷ್ಟೇ ಕೋಟಿ ಹಾಕಿ ಎಷ್ಟೇ ಮಾಡಿದ್ರು ಕೂಡ ಕಂಟೆಂಟ್ ಇಂಪಾರ್ಟೆಂಟ್. ಇವರು 50 ಕೋಟಿ ಲಾಸ್ ಆಯ್ತು ಅಂದ್ರಲ್ಲ, ಅದ್ಯಾವ ಸಿನಿಮಾ ಅಂತ ಅವ್ರು ಹೇಳಲಿಲ್ಲ. ಸೊ ಅದ್ಯಾವ್ದು ಇರ್ಬೋದು ಅಂತ ನೀವು ಕಮೆಂಟ್ ನ ಮಾಡಿ. ನಂಗೂ ಕೂಡ ಗೊತ್ತಿಲ್ಲ ಆ ಒಂದು ಸಿನಿಮಾ ಯಾವ್ದು ಅಂತ, ನಾನು ಕೂಡ ತಿಳ್ಕೊಂತೀನಿ. ಯಾಕಂದ್ರೆ ಅವ್ರೆಲ್ಲೂ ಈ ಸಿನಿಮಾಗೆ 50 ಕೋಟಿ ಲಾಸ್ ಆಗಿದೆ ಅಂತ ಮೆನ್ಷನ್ ಮಾಡ್ಲಿಲ್ಲ. ಇನ್ನು ಡೈರೆಕ್ಟ್ರು ಅಂದ್ರೆ ಅದ್ದೂರಿ, ಮೊನ್ನೆ ಬಂತಲ್ಲ ಮಾರ್ಟಿನ್, ಈ ಸಿನಿಮಾದ ಡೈರೆಕ್ಟರ್ ಇದಾರಲ್ಲ AP ಅರ್ಜುನ್, ಅವ್ರನ್ನ ಬಿಟ್ಟಿಲ್ಲ. ಅವ್ರೇನೋ 25 ಲಕ್ಷ ಇಸ್ಕೊಂಡು ತುಂಬಾ ವರ್ಷನೇ ಆಗೋಯ್ತಂತೆ. ಅಪಾಯಿಂಟ್ಮೆಂಟ್ ಸಿಗ್ತಿಲ್ವಂತೆ, ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಾ ಇಲ್ವಂತೆ, ಹೋದ್ರೆ ನಾಯಿ ಬಿಡ್ತಾರಂತೆ, ನಾಯಿ ಮೇಲೆ. ಸೊ ಅಷ್ಟೇ ಅಲ್ಲ, ಅವ್ರನ್ನ ತುಂಬಾ ಕೆಟ್ಟ ಮಾತಲ್ಲಿ ಬೈದ್ರು. ಸೊ ಸರ್, ಅವರು ನಿಮ್ಗೆ ಮೋಸ ಮಾಡಿರ್ಬೋದು, ಅಥವಾ ನೀವ್ ಅವ್ರಿಗೆ ಮೋಸ ಮಾಡಿದ್ರೆ ಅವ್ರಿಗೆ ನಿಮ್ ದುಡ್ಡು ಕೊಡ್ಬೇಕು, ಅಥವಾ ನೀವೇ ಅವ್ರಿಗೆ ದುಡ್ಡು ಕೊಡ್ಬೇಕೋ ಗೊತ್ತಿಲ್ಲ. ಅದನ್ನ ವಿಷಯನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ತುಂಬಾ ತರ ದಾರಿಗಳಿದಾವೆ. ಅದನ್ನ ನೀವು ಪ್ರೆಸ್ ಮೀಟ್ ಮುಂದೆನೆ ಹೇಳ್ತೀರಾ. ನಿಮ್ಮ ಭಾಷೆ ತುಂಬಾ ಸ್ವಚ್ಛವಾಗಿರ್ಬೇಕು ಸರ್. ಏನ್ ಸರ್ ಅಷ್ಟು ಕೆಟ್ಟದಾಗ ಮಾತಾಡ್ಬಿಟ್ಟಿದ್ದೀರಾ? ಅರ್ಜುನ್ ಅವ್ರದ್ದು ಆದ್ಮೇಲೆ ಅವ್ರು ತಗೊಂಡಿದ್ ಯಾರನ್ನ ಗೊತ್ತಾ? ಪ್ರೇಮ್ ಅವ್ರನ್ನು ಕೂಡ ತುಂಬಾ ಕೆಟ್ಟ ಮಾತಲ್ಲೇ ಬೈದಿದ್ದಾರೆ. ಸೊ ಅವರು ಕೂಡ ಅದಕ್ಕೆ ಸ್ಟ್ಯಾಂಡ್ ಆಪೋಸಿಟ್ ಆಗಿ ತಗೊಳ್ತಾ ಇದ್ದಾರೆ. ಅದೆಲ್ಲಿಗ್ ಬಂದ್ ನಿಲ್ತೋ ಗೊತ್ತಿಲ್ಲ. ಸೊ ಇಲ್ಲಿ ಕನಕಪುರ ಶ್ರೀನಿವಾಸ್ ಅವರು ಏನ್ ಈ ಒಂದು ಮಾತನ್ನ ಹೇಳಿದ್ರು, ಅದಾದ್ಮೇಲಿಂದ ಪ್ರೇಮ್ ಮತ್ತೆ AP ಅರ್ಜುನ್ ಅವರು ಸೇರ್ಕೊಂಡು ಇವ್ರ ಮೇಲೆ ಡಿಫಾರ್ಮೇಶನ್ ಕೇಸ್ ಹಾಕಿದಾರಂತೆ. ಸೊ ಅದೆಲ್ಲಿಗ್ ಬಂತು ನಿಂತಿದೆ ಗೊತ್ತಿಲ್ಲ. ಸೊ ಅದ್ ಬಿಟ್ರೆ ಪ್ರೇಮ್ ಅವ್ರನ್ನ ಇನ್ನೂ ತಪ್ಪಾಗಿ ಮಾತಾಡಿದ್ರು. ಇವ್ರ ಸಿನಿಮಾಗೆ ಯಾರ್ಯಾರು ಪ್ರೊಡ್ಯೂಸರ್ಸ್ ಇದಾರೋ ಯಾರು ಕೂಡ ಉದ್ಧಾರ ಆಗಿಲ್ವಂತೆ. ಯಾವಾಗ ಎಕ್ಸ್ಕ್ಯೂಸ್ ಮಿಂದ ಹಿಡಿದ್ಬಿಟ್ಟು ಮೊನ್ನೆ ದಿ ವಿಲನ್ ಸಿನಿಮಾ ಬಂತಲ್ಲ, ಅಲ್ಲಿವರೆಗೂ ಇರೋ ಎಲ್ಲಾ ಪ್ರೊಡ್ಯೂಸರ್ಸ್ ಕೂಡ ಲಾಸ್ ಆಗಿದಾರೋ ಪ್ರಾಫಿಟ್ ಎಲ್ಲ ಇದಾರೋ. ಸೊ ಅವ್ರಿಗೆ ಬಿಟ್ಟಿದ್ದು ಅವ್ರು ಬಂದು ಅವ್ರ ಪ್ರಾಬ್ಲಮ್ ನ ಹೇಳ್ಕೊಂತಾರೆ. ನಿಮ್ಗಾಗಿರೋ ಪ್ರಾಬ್ಲಮ್ ನ ನೀವ್ ಹೇಳ್ಕೊಬೇಕು. ಸೊ ಅದು ಅವ್ರಿಗೆ ಬಿಟ್ಟಿದ್ದು ಸರ್. ಅದನ್ನೆಲ್ಲ ನೀವು ಕೆಲ್ಕಿ ಮಾತಾಡೋ ಅವಶ್ಯಕತೆನೇ ಇಲ್ಲ. ಇನ್ನು ಕರಿಯಾ ಸಿನಿಮಾ ಪ್ರೊಡ್ಯೂಸರ್ ಅಂತೂ ಸತ್ತೇ ಹೋಗಿದಾರಂತೆ. ಸೊ ಆ ಸಿನಿಮಾ ಓಮ್ ಆದ್ಮೇಲೆ ಇಲ್ಲಿವರೆಗೂ ಹೈಯೆಸ್ಟ್ ರಿಲೀಸ್ ಆಗಿದೆ. ದರ್ಶನ್ ಅವ್ರನ್ನ ಒಂದು ಸ್ಟಾರ್ ಮಾಡಿದ ಸಿನಿಮಾನೇ ಅಂತೂ. ಅದಿರ್ಲಿ, ಅದು ಯಾವ ತರ ಪ್ರೊಡ್ಯೂಸರ್ ಸತ್ತೋದ್ರೋ ಗೊತ್ತಿಲ್ಲ. ಇರ್ಲಿ, ಅದು ಅವ್ರ ಪ್ರಕಾರ ಇರ್ಬೋದೇನೋ. ಆ ಒಂದು ಮಾತಾಡೋಕೆ ಬೇರೆ ಜಾಗ ಇದಾವೆ, ಅಥವಾ ಪ್ರೆಸ್ ಮೀಟ್ ಮುಂದೆ ಮಾತಾಡ್ಲಿ. ಬಟ್ ಒಳ್ಳೊಳ್ಳೆ ಭಾಷೆನ ಯೂಸ್ ಮಾಡಿ ಮಾತಾಡಿದ್ರೆ ಚೆನ್ನಾಗಿರೋದು. ಇನ್ನು ಪ್ರೇಮ್ ಅವರು ಕೂಡ ಯಾವ್ದೋ ಸಿನಿಮಾದ ಅಡ್ವಾನ್ಸ್ ಇನ್ನು ಕೊಟ್ಟಿಲ್ಲ, ಅದನ್ನು ಕೂಡ ಹೇಳಿದ್ರು. ಇನ್ನು ಪ್ರೇಮ್ ಅವ್ರಿಗೆ ಹೇಳಿದ್ ಒಂದೊಂದ್ ಮಾತಾ, ನಿನ್ ಗಂಡ್ಸಾಗಿದ್ರೆ ಮುಂದೆ ಬಾ, ಗಂಡ್ಸಾಗಿ ಡೈರೆಕ್ಟ್ ಆಗಿದ್ರೆ ನನ್ ಮುಂದೆ ಬೋದು ನಿಂತ್ಕೋ, ಇಂತೆಂತ ಮಾತುಗಳು ಅಂದ್ರು. ಸೊ ಅವ್ರಿಗೆ ತುಂಬಾ ಟ್ರಿಗರ್ ಆಗಿದೆ. ಅವ್ರು ಕೂಡ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಇದ್ರ ಮೇಲೆ. ಮುಂದೆ ಎಲ್ಗೋಗಿ ನಿಲ್ಲುತ್ತೆ ಈ ಕಾಂಟ್ರವರ್ಸಿ ನೋಡ್ಬೇಕು. ಇವ್ರು ಏನೇನ್ ಮಾತಾಡಿದ್ರು ಅದೆಲ್ಲ ಒಂದ್ ಸೈಡ್ ಆದ್ರೆ, ಧ್ರುವ ಸರ್ಜಾ ಅವ್ರ ಬಗ್ಗೆ ಮಾತಾಡಿದ್ದು ಇನ್ನೊಂದ್ ಸೈಡು. ಪಾಪ ಅವರು ಸಿನಿಮಾಗೋಸ್ಕರ ಎಷ್ಟೋ ಕಷ್ಟ ಪಡ್ತಾರೆ, ಎಷ್ಟೋ ಡೆಡಿಕೇಶನ್ ಆಗಿ ಕೆಲಸ ಮಾಡ್ತಾರೆ. ಬಟ್ ಲಾಸ್ಟ್ 2 ಸಿನಿಮಾ ವರ್ಕ್ ಆಗಿಲ್ಲ. ಆ ಒಂದು ಸಿನಿಮಾದಲ್ಲಿ ಕಂಪ್ಲೇಂಟ್ಸ್ ಜಾಸ್ತಿ ಇದಾವೆ, ಬಟ್ ಸಿನಿಮಾ ವರ್ಕ್ ಆಗಿಲ್ಲ. ಯಾವ್ದು ಮಾರ್ಟಿನ್ ವರ್ಕ್ ಆಗ್ಲಿಲ್ಲ. ಅದಾದ್ಮೇಲೆ ಪೊಗರು ಒಂದ್ ರೇಂಜ್ಗೆ ಹಿಟ್ ಆಗಿದೆ. ಸೊ ಮಾರ್ಟಿನ್ ಏನ್ ಫ್ಲಾಪ್ ಆಯ್ತು ಅದನ್ನು ಕೂಡ ಅವರು ಅಷ್ಟು ಡೈರೆಕ್ಟ್ ಆಗಿ ಮಾತಾಡ್ಲಿಲ್ಲ ಅಂದ್ರು ಕೂಡ ಬಹದ್ದೂರ್ ಸಿನಿಮಾದ ಬಗ್ಗೆ ಮಾತಾಡಿದ್ರು. ಬಟ್ ಹಂಗೂನು ಪ್ರೊಡ್ಯೂಸರ್ ಮತ್ತೆ ಹೀರೋ ಬಂದ್ಬಿಟ್ಟು ನನ್ ಕಾಲಿಟ್ಕೊಂಡ್ರು. ಆಮೇಲಿಂದ ನಾನು ಸಿನಿಮಾನ ರಿಲೀಸ್ ಮಾಡಿದೆ. ಏನ್ ಮಾತು ಸರ್ ಇವೆಲ್ಲ. ಆಮೇಲಿಂದ ಧ್ರುವ ಸರ್ಜಾ ಅವರ ಪರ್ಸನಾಲಿಟಿ ಮೇಲೆ ಇವರು ಮಾತಾಡ್ತಾರೆ. ಅವರು ದಪ್ಪ ಇದ್ದಾರೆ, ಸಣ್ಣ ಇದ್ದಾರೆ, ಆಂಜನೇಯ ಇದ್ದಂಗಿದ್ದಾರೆ. ಇವೆಲ್ಲ ಮಾತಲ್ಲ ಸರ್. ಅವ್ರೇನೋ ಡೆಡಿಕೇಶನ್ ಆಗಿ ಕೆಲಸ ಮಾಡ್ತಾರೆ. ಕೆಲವೊಂದ್ ಟೈಮು ಅವ್ರ ಹೆಲ್ತ್ ಅದಕ್ಕೆ ಸಪೋರ್ಟ್ ಮಾಡಲ್ಲ. ಸೊ ಸಮ್ ಟೈಮ್ಸ್ ಹಂಗ ಆಗ್ತವೆ. ಬಟ್ ಅವ್ರು ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ. ಸಿನಿಮಾ ಪ್ರೇಮ್ ಅವ್ರದ್ದು ಮತ್ತೆ ಧ್ರುವ ಸರ್ಜಾ ಅವ್ರದ್ದು ಏನಿದೆ, ಆ ಸಿನಿಮಾಗೆ 100-120 ಕೋಟಿ ಬಜೆಟ್ ಹಾಕಿದ್ದಾರೆ. ಅವ್ನ್ ಕರ್ನಾಟಕ ಹೀರೋ ಇರ್ಬೋದು, ಅದು ಕೂಡ ನೆಪೋಟಿಸಮ್ ಇಂದ ಬಂದಿದ್ದಾರೆ. ಸೊ ಕರ್ನಾಟಕದಲ್ಲಿ ಏನೋ ನೋಡ್ತಾರೆ ಜನ, ಬಾಂಬೆನಲ್ಲಿ ನೋಡ್ತಾರೆ ಇವ್ರನ್ನ, ಇವ್ರ ಮಖಕ್ಕೆ ಅಂತಾರೆ. ಯಶ್ ಅವರು ಕೂಡ KGF ರಿಲೀಸ್ ಆಗೋದಕ್ಕೂ ಮುಂಚೆ ಕರ್ನಾಟಕದಲ್ಲೇ ಇರೋ, ಬಾಂಬೆನಲ್ಲೇ ಆಗ್ಲಿ ಎಲ್ಲೇ ಆಗ್ಲಿ ಆ ಯಪ್ಪ ಯಾರು ಅಂತಾನೂ ಗೊತ್ತಿರ್ಲಿಲ್ಲ. ಬಟ್ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಆಗ್ಲಿಲ್ವಾ? ಇನ್ನು ರಿಷಬ್ ಶೆಟ್ಟಿ ಅವರು ಕೂಡ ಯಾರು ಅಂತ ಗೊತ್ತಿರ್ಲಿಲ್ಲ. ಕಾಂತಾರದಿಂದನೇ ತಾನೇ ಅವ್ರು ಪ್ಯಾನ್ ಇಂಡಿಯಾ ಆಗಿದ್ದು. ಏನ್ ಮಾತಾಡ್ತಾರೆ. ಬೇರೆ ಕಂಟೆಂಟ್ ಇಂಪಾರ್ಟೆಂಟ್ ಸರ್. ಏನೇ ಆಗ್ಲಿ ಕಂಟೆಂಟ್ ಇದ್ರೆ ಯಾರು ಕೂಡ ಪ್ಯಾನ್ ಇಂಡಿಯಾ ಆಕ್ಟರ್ ಆಗ್ತಾರೆ, ಯಾರು ಕೂಡ ನ್ಯಾಷನಲ್ ಸ್ಟಾರ್ ಆಗ್ತಾರೆ, ಇಂಟರ್ನ್ಯಾಷನಲ್ ಸ್ಟಾರ್ ಆಗ್ತಾರೆ. ಸೊ ಕಂಟೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಆತರ ಅವ್ರ ಮಕಾನ ನೋಡಿ ಅವರು ಏನ್ ಮಾಡಲ್ಲ ಏನ್ ಮಾಡ್ತಾರೆ ಅಂತ ಜಡ್ಜ್ ಮಾಡೋದು ಇದೆಯಲ್ಲ ತುಂಬಾ ತಪ್ಪು. ಸೊ
ಇವತ್ತು ಅವ್ರದ್ದು ಮಾರ್ಟಿನ್ ಸಿನಿಮಾ ಫ್ಲಾಪ್ ಆಗಿರ್ಬೋದು, ಆ ಸಿನಿಮಾದಲ್ಲಿ ಮ್ಯಾಟ್ರ್ ಇಲ್ದಲ್ಲೇ ಇರ್ಬೋದು, ಬಟ್ ಮುಂದೆ ಬರೋ ಸಿನಿಮಾ ಚೆನ್ನಾಗಿರ್ಬೋದು, ಹಿಟ್ ಆಗ್ಬೋದಲ್ಲ. ಸೊ ಹಂಗಂತ ನಾವು ಅವರ ಒಂದು ಪರ್ಸನಾಲಿಟಿ ಬಗ್ಗೆ, ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ಮಾತಾಡೋದು ತುಂಬಾ ತಪ್ಪು. ಯಾರು ಎಲ್ಲಿಗ್ ಬೇಕಾದ್ರೂ ಹೋಗ್ತಾರೆ ಬರೋ ದಿನಗಳಲ್ಲಿ. ಇನ್ನು ಪ್ರಜ್ವಲ್ ಅವ್ರದ್ದು ಸಿನಿಮಾ ಮೆರವಣಿಗೆ, ಆ ಒಬ್ಬ ಡೈರೆಕ್ಟರ್ ಮಹೇಶ್ ಊರೇ ಬಿಟ್ಟು ಹೋಗಿದಾರಂತೆ. ಏನೇನ್ ಮಾತಾಡ್ತಾರ ಗೊತ್ತಿಲ್ಲ. ಸೊ ಹೋಗಿದಾರನ್ನೋ ಗೊತ್ತಿಲ್ಲ, ಬಟ್ ಅದನ್ನ ಎಷ್ಟು ಗೇಲಿಯಾಗಿ ಮಾತಾಡ್ತಕ್ಕಂತ ವಿಷಯ ಇದೆಯಲ್ಲ, ತುಂಬಾ ತಪ್ಪು. ಆಮೇಲಿಂದ DK ಶಿವಕುಮಾರ್ ಏನ್ ಕನಕ್ಪುರದ ಬಂಡೆ ಅಂತ ಅವ್ರನ್ನ ಕರೀತಾರೆ, ಅದ್ ಇವ್ರದಂತೆ ಬಿರಿದು ಆಮೇಲಿಂದ ಅವ್ರಿಗೆ ಕೊಟ್ರಂತೆ. ಸೊ ಯಾರೇ ಕೂಡ ಒಂದೊಂದ್ ಟೈಮಲ್ಲಿ ನಾನು ಅವರಿಗೆ ಪೆಟ್ರೋಲಿಗೆ ದುಡ್ಡು ಕೊಟ್ಟಿದ್ದೀನಿ ಎಲ್ಲಾ ಹೇಳ್ತಾರೆ, ಎಲ್ಲಾ ಝೀರೋ ಇಂದಾನೆ ಬರ್ತಾರೆ. ಸೊ ನೀವು ಕೂಡ ಝೀರೋ ಇಂದಾನೆ ಬಂದಿದ್ದೀರಾ. ಸೊ ನಿಮ್ಗೂ ಬೇರೆ ಅವ್ರು ಹೆಲ್ಪ್ ಮಾಡಿದ್ರೆ ಅವ್ರು ಬಂದ್ಬಿಟ್ಟು ಹಿಂಗ್ ಹೇಳಿದ್ರೆ ನೀವು ಇಟ್ಕೊಂತೀರಾ ಮಾತನ್ನ. ಸೊ ಝೀರೋ ಇಂದ ಬಂದವ್ರಿಗೂ ಕೂಡ ಸ್ವಲ್ಪ ರೆಸ್ಪೆಕ್ಟ್ ಕೊಡ್ಬೋದು. ಅವರ ಪರ್ಸನಲ್ ಜೀವನ, ಪ್ರೊಫೆಷನಲ್ ಜೀವನ ಯಾವ ತರ ಇದ್ರು ಕೂಡ ಅವರು ಪ್ರೆಸೆಂಟ್ ಅಲ್ಲಿ ಯಾವ ತರ ಇದ್ದಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ DK ಶಿವಕುಮಾರ್ ಅವನೇನಾದ್ರೂ ಇದಕ್ಕೆ ರಿಯಾಕ್ಷನ್ ಮಾಡ್ತಾರೆ ಅನ್ನೋ ನೋಡ್ಬೇಕು. ಈ ಕಾಂಟ್ರವರ್ಸಿ ಬಿಟ್ಟಾಗ್ಬಿಡ್ರಿ ಗುರು. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇವಾಗ ಏನ್ ಮಾತಾಡೋಣಪ್ಪ ಅಂದ್ರೆ, ಯಶ್ ಅವ್ರದ್ದು ಟಾಕ್ಸಿಕ್ ಸಿನಿಮಾ ಏನ್ ಬರ್ತಾ ಇದೆ, ಇದರ ಒಂದು ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಬಗ್ಗೆ ತುಂಬಾ ಸುದ್ದಿ ಕೇಳಿ ಬರ್ತಾ ಇದೆ, ತುಂಬಾ ವೈರಲ್ ಕೂಡ ಆಗ್ತಾ ಇದೆ. ಆಂಧ್ರದ ರೈಟ್ಸ್ ಅನ್ನು ದಿಲ್ ರಾಜು ಅವರು ತುಂಬಾ ದೊಡ್ಡ ಮೊತ್ತಕ್ಕೆ ತಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದ್ ಕಡೆ 120 ಕೋಟಿ ಅಂತಾರೆ, ಕೆಲವೊಂದ್ ಕಡೆ 80 ಕೋಟಿ 90 ಕೋಟಿ ಅಂತಾರೆ. ಯಾವ್ದು ಅಂತ ಸರಿಯಾಗಿ ಗೊತ್ತಾಗ್ತಿಲ್ಲ. ಸೊ ಒಟ್ನಲ್ಲಿ ದಿಲ್ ರಾಜು ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಆಂಧ್ರದಲ್ಲಿ ಒನ್ ಆಫ್ ದಿ ಟಾಪ್ ಡಿಸ್ಟ್ರಿಬ್ಯೂಟರ್. ಸೊ ಒಂದೊಳ್ಳೆ ನಂಬರ್ ಆಫ್ ಥಿಯೇಟರ್ಸ್ ನಲ್ಲೇ ಆ ಒಂದು ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ನೋಡೋಣ ಎಷ್ಟು ಮಟ್ಟದಲ್ಲಿ ಅಲ್ಲೇ ರಿಲೀಸ್ ಆಗುತ್ತೆ ಅಂತ. ಈಗ ಇವತ್ತು ಹೊಸದಾಗಿ ಏನಪ್ಪಾ ಅಪ್ಡೇಟ್ ಬಂದಿದೆ ಅಂದ್ರೆ, ಇಂಟರ್ನ್ಯಾಷನಲ್ ಅಂದ್ರೆ ಓವರ್ಸೀಸ್ ಡಿಸ್ಟ್ರಿಬ್ಯೂಷನ್ ಸೇಲ್ ಆಗಿದೆ. ಅದು ಕೂಡ ಪ್ಯಾರಾಮೌಂಟ್ ಅಥವಾ 20th ಸೆಂಚುರಿ ಸ್ಟುಡಿಯೋಸ್ ಇವ್ರ ಹತ್ರ ಅಲ್ಲ. ಅಂದ್ರೆ ಈ ಒಂದು ಸೇಲ್ ಆಗಿರೋ ರೈಟ್ಸ್ ಏನಪ್ಪಾ ಅಂದ್ರೆ, ನಮ್ಮ ಇಂಡಿಯನ್ ಭಾಷೆಗಳ ಸಿನಿಮಾ ಫಾರಿನ್ ಅಲ್ಲಿ ರಿಲೀಸ್ ಆಗುತ್ತೆ. ಸೊ ಫಾರಿನ್ ಅಲ್ಲಿ ರಿಲೀಸ್ ಆಗುತ್ತೆ ಅಂದ್ರೆ ಎಲ್ಲಾನು ಕೂಡ ಇಂಗ್ಲಿಷ್ ಅಲ್ಲಿ ರಿಲೀಸ್ ಮಾಡೋದಿಲ್ಲ. ಸೊ ನಮ್ಮ ಭಾಷೆನಲ್ಲಿ ಏನ್ ಡಬ್ ಆಗಿದೆ ಅದನ್ನ ಫಾರಿನ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋ ಒಂದು ರೈಟ್ಸ್ ನ PHSF ಅನ್ನೋ ಒಂದು ಸ್ಟುಡಿಯೋ ತಗೊಂಡಿದೆ. ಈ ಸಿನಿಮಾ ಹಿಂದೆ ತುಂಬಾ ನಮ್ಮ ಇಂಡಿಯನ್ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡಿದೆ, ಈಗ ಕೂಡ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೆ. ಬಟ್ ಇದೇನಿದೆ ನಮ್ಮ ಇಂಡಿಯನ್ ಲ್ಯಾಂಗ್ವೇಜ್ ಅಲ್ಲಿ ಮಾತ್ರ. ಆ ಒಂದು ಪೋಸ್ಟರ್ ನ ಕೂಡ ಓಪನ್ ಮಾಡಿ ನೋಡಿ, ಆಲ್ ಇಂಡಿಯನ್ ಲ್ಯಾಂಗ್ವೇಜ್ ಅಂತ ಇದೆ. ಸಿನಿಮಾ ಸೈಮಲ್ಟೇನಿಯಸ್ ಆಗಿ ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಶೂಟ್ ಆಗಿರೋದು. ಸೊ ಇಂಗ್ಲಿಷ್ ವರ್ಷನ್ ಏನಿದೆ ಇದನ್ನ ಐ ಥಿಂಕ್ 20th ಸ್ಟುಡಿಯೋನೋ ಅಥವಾ ಪ್ಯಾರಾಮೌಂಟೋ ಯಾವ್ದೋ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಡಿಸ್ಟ್ರಿಬ್ಯೂಟ್ ಮಾಡೋ ಚಾನ್ಸಸ್ ಇದೆ. ಸೊ ಬರೋ ದಿನಗಳಲ್ಲಿ ಏನಾದ್ರೂ ಸಿನಿಮಾ ತಂಡದಿಂದ ಅಪ್ಡೇಟ್ ಬರುತ್ತೆ ನೋಡೋಣ. ಬಟ್ ಸಿನಿಮಾಗೆ ಕಾಂಪಿಟೇಷನ್ ಆಗಿ ಬರ್ತಿರೋದು ದುರಂಧರ್ 2. ಸೊ ಆ ಒಂದು ದುರಂಧರ್ ರಿವೆಂಜ್ ಏನಿದೆ, ಆ ಒಂದು ಸಿನಿಮಾನು ಕೂಡ ತುಂಬಾ ಚೆನ್ನಾಗಿದೆ. ಅಂದ್ರೆ ಪಾರ್ಟ್ 1 ದುರಂಧರ್ ನಾನು ಮುಂಚೆ ಹಿಂದಿನಲ್ಲಿ ನೋಡಿದೆ, ಸಿನಿಮಾ ಆರೆಂಜ್ ಗೆ ಅರ್ಥ ಆಗಿರ್ಲಿಲ್ಲ, ಸ್ವಲ್ಪ ಲ್ಯಾಗ್ಔಟ್ಸ್ ಆಫ್ ಫೀಲ್ ಬಂದಿತ್ತು. ಬಟ್ ರೀಸೆಂಟ್ ಆಗಿ ನೋಡಿದೆ ನಾನು ಸೌತ್ ಇಂಡಿಯಾದ ವರ್ಷನ್ ಅಲ್ಲಿ. ಸೊ ಸಿನಿಮಾ ತುಂಬಾ ಚೆನ್ನಾಗಿದೆ ಗುರು. ಆ ಒಂದು ರಿಯಲಿಸ್ಟಿಕ್ ಅಪ್ರೋಚ್ ಆಗಿರ್ಬೋದು, ಆ ಒಂದು ಪ್ರೆಸೆಂಟೇಷನ್ ಅಲ್ಲೇ ಆಗಿರ್ಬೋದು, ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆಗಿರ್ಬೋದು, ಮತ್ತೆ ಆ ಒಂದು ಸ್ಪೈ ಥ್ರಿಲ್ಲರ್ಸ್ ಅಂದ್ರೆ ಬೇರೆ ಹಾಲಿವುಡ್ ಸಿನಿಮಾಗಳು ಬರೋವು ಸ್ಪೈ ಯೂನಿವರ್ಸ್ ಅಂತ ಹುಟ್ಟು ವರಸ್ಟ್ ಆಗಿರೋವು ಅಂತ ಒಂದು ಸಿನಿಮಾಗೆ ಬಾಲಿವುಡ್ ಅವರೇ ಒಂದು ಭಯಂಕರ ಸ್ಪೈ ಥ್ರಿಲ್ಲರ್ ಸಿನಿಮಾನ ತೆಗೆದು ತೋರಿಸಿದ್ದಾರೆ. ಸ್ಪೈ ಥ್ರಿಲ್ಲರ್ಸ್ ಅಂದ್ರೆ ಈ ತರ ಇರ್ಬೇಕು ಅಂತ. ಸೊ ಅವ್ರು ನೋಡಿದಾರೆ ಏನ್ ಅನ್ಕೊಂತಾರೋ ಗೊತ್ತಿಲ್ಲ. ಸೊ ಸಿನಿಮಾ ತುಂಬಾ ಚೆನ್ನಾಗಿದೆ. ಐ ಥಿಂಕ್ 2 ಸಿನಿಮಾ ಒಟ್ಟಿಗೆ ಬರೋದು, 2 ಸಿನಿಮಾದ ಕಲೆಕ್ಷನ್ ಮೇಲೆ ಹೊಡೆತ ಬಿದ್ದೇ ಬೀಳುತ್ತೆ. ಐ ಥಿಂಕ್ ಟಾಕ್ ಚೆನ್ನಾಗಿ ಬಂದ್ರೆ ಆ ಒಂದು ಸಿನಿಮಾಗೆ ಕಲೆಕ್ಷನ್ ಜಾಸ್ತಿ ಬರ್ಬೋದು, ನಮ್ದಕ್ಕೆ ಬರ್ಬೋದು. ಇದ್ರ ಬಗ್ಗೆ ಒಂದು ವಿಡಿಯೋನ ಮಾಡೋಣ. ನಿಮ್ಗೆ ಈ 2 ಸಿನಿಮಾದಲ್ಲಿ ಯಾವ್ದು ಗೆಲ್ಲುತ್ತೆ ಅಂತ ಕಮೆಂಟ್ ನ ಮಾಡಿ. ಬಟ್ ನಾನ್ ಮಾತ್ರ ಅಬ್ಸಲ್ಯೂಟ್ಲಿ ನಮ್ಮ ಕನ್ನಡದ ಟಾಕ್ಸಿಕ್ಗೆ ಫಸ್ಟ್ ಹೋಗ್ತೀನಿ, ಬಟ್ ದುರಂಧರ್ಗೂ ಕೂಡ ಹೋಗ್ತೀನಿ. ಸೊ ಈ ಒಂದು ಸಿನಿಮಾ ರಿಲೀಸ್ ಆಗೋದಕ್ಕೂ ಮುಂಚೆ ಈ ಒಂದು ಕ್ಲಾಶ್ ಬಗ್ಗೆ ಮಾತಾಡೋಣ. ಅದ್ರ ಬಗ್ಗೆ ಒಂದು ಒಳ್ಳೆ ವಿಡಿಯೋನ ಮಾಡ್ತೀನಿ. ಸದ್ಯಕ್ಕೆ ಈ ಒಂದು ಕ್ಲಾಶ್ ಅಲ್ಲಿ ಯಾವ ಸಿನಿಮಾ ವಿನ್ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಕನಕಪುರ ಶ್ರೀನಿವಾಸ್ ಅವರ ಈ ಒಂದು ಕಾಂಟ್ರವರ್ಸಿನ ಬಗ್ಗೆ ನೀವೇನಂತ ಹೇಳ್ತೀರಾ ಕಮೆಂಟ್ ನ ಮಾಡಿ. ನಾನು ಆಸ್ ಯೂಶುವಲ್ ನಿಮ್ಗೆ ಸಿಗ್ತಾ ಇರ್ತೀನಿ ಗಾಯ್ಸ್. ಬಾಯ್.